ಟ್ರೈನ್ ಅರ್ಧ ಗಂಟೆ ಮೊದಲೇ ಬಂದು ಬ್ಯಾಂಕ್ನಿಂದ ಕಾರ್ ಬಂದಿರಬೇಕು. ಬಂದರೆ ವೆಯ್ಟ್ ಮಾಡ್ತೇನೆ ಅಷ್ಟೇ. ಇನ್ನೊಂದು ಅರ್ಧ ಗಂಟೆ ಇದೆ. अरे इधर कदला भाई साहब यस ये क्या हो रहा है? इतनी भीड़ क्यों है? शहर में कर्फ्यू लगा है। आपको कहाँ जाना है? हमें तो विले पाले जाना था। अब नहीं जा सकते, सुबह तक आपको यहीं रुकना पड़ेगा। परमात्मा ಹೋಗೋಣ ಕೂತ್ಕೊಂಡು. ಏನಂದ್ರು ರೀ? ಸಿಟಿ ಪೂರ ಕರ್ಫ್ಯೂ ಹಾಕಿದಾರಂತೆ. ಬೆಳಗಿನವರೆಗೂ ಇಲ್ಲೇ ಇರಬೇಕಂತೆ. ಅದಕ್ಕೆ ನಾ ಹೇಳಿದೆ ಬಾಂಬೆ ಗಿಂಬೆ ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬೆಳಗ್ಗೆ ಆದ್ರೂ ಹೋಗೋದು ಹೇಗ್ರಿ? ನೋಡೋಣ, ಬ್ಯಾಂಕ್ನಿಂದ ವೆಹಿಕಲ್ ಬರಬಹುದು. ಹೇಗಿದ್ರು 6 ರಿಂದ 10 ಗಂಟೆ ತನಕ ಕರ್ಫ್ಯೂ ರಿಲೀಸ್ ಮಾಡ್ತಾರಂತೆ. ಕಾರ್ ಬರೆದ್ರೆ ಟ್ಯಾಕ್ಸಿ ತಗೊಂಡ್ರಾಯ್ತು. ಬಾಯಲ್ಲಿ ಕೂತ್ಕೊಳ್ಳೋದು. ಲಕ್ಕಿ ಸಿಕ್ಕಿದ್ದು. ಬರೇ ಕೂತ್ಕೋ ಬಾ. ಸರಿ, ನಡೀತೇನೆ. ನೀವಿಬ್ರು ಕಾಲಿಟ್ಬಿಡಿ, ಆರಾಮಾಗಿ ನಿದ್ದೆ ಮಾಡಿ. Your vehicle number MH02G1001 is waiting for you outside. ಹೇಳಿ ರಾಜೇಶ್ವರಿ. ರಾಮ್ ಹೇಳಿ, ಹೊರಡೋಣ. ಬ್ಯಾಂಕ್ನಿಂದ ಕಾರ್ ಬಂದಿದೆ, ನಡಿ. ಎಲ್ಲ ಲಗೇಜ್ ಬಂದಿದೆಯಲ್ಲ, ಮರಿಬೇಡಿ ಮತ್ತೆ. ಮೆಲ್ಗೆ ಡ್ಯಾಡಿ ಅದೇ ಕಾರ್. ಓ ಇಲ್ಲೇ ಇದಲ್ಲ, ಇಲ್ಲಿ ಬಾ, ಇಲ್ಲೇ. ತಗೋ. ಅಲ್ಲಿ ಇನ್ನೊಂದಿದೆ. ಸಾರಿ ಸರ್, ನಿನ್ನೆ ಕರ್ಫ್ಯೂ ಇದ್ದಿದ್ದರಿಂದ ರಾತ್ರಿ ನಿಮ್ಮನ್ನ ಪಿಕಪ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ಬಂದಿಲ್ಲ. ಆದ್ರೆ ಇಲ್ಲಿ ಕರ್ಫ್ಯೂ ಯಾಕೆ ಹಾಕಿದ್ದಾರೆ? ಅಯ್ಯೋ, ಬಾಂಬೆ ತುಂಬಾ ಕೆಟ್ಟೋಯ್ತು ಸರ್. ದುಡ್ಡಿಗೋಸ್ಕರ ವಾರಕ್ಕೆ 3 ಕೊಲೆ ಅಂತೂ ಗ್ಯಾರಂಟಿ. ಈ ತಿಂಗಳಲ್ಲಿ ಇದು 12ನೇ ಮರ್ಡರ್ ಸರ್. ಪೊಲೀಸ್ನವ್ರು ಯಾರನ್ನು ಹಿಡಿಲಿಲ್ಲ. ಜನರಿಗೆ ಕೋಪ ಬಂದು ಗೌರ್ಮೆಂಟ್ ಮೇಲೆ ಗಲಾಟೆ ಮಾಡಿ ಕರ್ಫ್ಯೂ ಅನೌನ್ಸ್ ಆಯ್ತು. ಏನ್ರಿ ಇದು? ಬರ್ತಿದ್ದ ಹಾಗೆ ಕೊಲೆ ಗಲಾಟೆ ಅಂತಿದ್ದಾರೆ. ಇಲ್ಲಿ ಹೇಗ್ರಿ ಜೀವನ ಮಾಡೋದು? ನಂಗೆ ಯಾಕೋ ಭಯ ಆಗ್ತಾ ಇದೆ. ಭಯ ಪಡೋಕೆ ಇಲ್ಲಿರೋರೇನೋ ಕಾಡು ಪ್ರಾಣಿಗಳಲ್ಲ, ಮನುಷ್ಯರೇ. ಒಳ್ಳೆಯವರು ಇರೋ ಕಡೆಗೆ ಕೆಟ್ಟವರು ಇರ್ತಾರೆ. ಇಲ್ಲಿ ಬೇರೆ ಯಾರು ಬದುಕ್ತಾ ಇಲ್ವಾ? 1-2 ದಿನ ಭಯ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ.